ಹೆಲೋ, ಇವತ್ತಿನ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ರೆಸಿಪಿ ಅಂದರೆ ಮಜ್ಜಿಗೆ ತುಂಬಲಿ. ಭಾಳ ಲೈಕ್ ಆಗ್ತದೆ. ಭಾಳ ಸಾಮಾನು ಬೇಡ. ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಹೆಸಳು ಬೆಳ್ಳುಳ್ಳಿ, ಒಂದು ಚೂರು ಕಾಯಿ ಸುಳಿ, ಮಜ್ಜಿಗೆ ಕಡ್ದದ್ದು. ಕಡ್ದದ್ದು ಮಜ್ಜಿಗೆ ಇಲ್ಲ ಅಂದರೆ ಒಂದು ಸ್ವಲ್ಪ ಮೊಸರಾದ್ರೂ ಆಗ್ತದೆ. ಫಸ್ಟಿಗೆ ತುಪ್ಪದಲ್ಲೇ ಬೆಳ್ಳುಳ್ಳಿನ ಚೆಂದ ಮಾಡ್ಕೊ ಹುರ್ಕೋಬೇಕು. ಅದು ಬ್ರೌನಿಷ್ ಕಲರ್ ಬರೋ ತನಕ ಚೆಂದ ಮಾಡಿ ಫ್ರೈ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ಡೈಜೆಷನಿಗೆ ಭಾಳ ಚಲೋ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಇದ್ದದಕ್ಕೆ. ಮತ್ತು ಲೈಟಾಗಿರ್ತದಲ್ಲ, ನಾವು ಮಜ್ಜಿಗೆ ಯೂಸ್ ಮಾಡ್ತಿರೋದ್ರಿಂದ ಹೆವಿನೂ ಅಲ್ಲ. ಇದನ್ನು ನಾವು 5 ನಿಮಿಷದಲ್ಲೂ ತಯಾರಿ ಮಾಡೋಕ್ಕಾಗ್ತದೆ. ಸೊ ನೀವು ಭಾಳ ಅರ್ಜೆಂಟ್ ಇದ್ದಾಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅದಾಗೆ ಇದನ್ನು ಮಾಡೋಕ್ಕಾಗ್ತದೆ. ಇದ್ರ ಸಂತಿಗೆ ಒಂದು ಮೀನು ಹಚ್ಚೋದಿದ್ರೆ ಇಲ್ಲ ಫ್ರೈ ಇದ್ದರೆ ಈವನ್ ಚಿಕನ್ ಕಬಾಬ್ ಇದ್ರೂ ಚಲೋ ಆಗ್ತದೆ. ಈ ಕಾಯಿ ಸುಳಿ ಸಮ ಪ್ರಮಾಣ ಅಂತ ಹಾಗೇನಿಲ್ಲ. ನಿಮಗೆ ಜಾಸ್ತಿ ತಂಬ್ಳಿ ಬೇಕಂದರೆ ಜಾಸ್ತಿ ಕಾಯಿ ಸುಳಿ, ಜಾಸ್ತಿ ಮಜ್ಜಿಗೆ ಯೂಸ್ ಮಾಡಬೇಕು. ನಮಗೆ ಸ್ವಲ್ಪ ಬೇಕಾಗತ್ತೆ, ಅದಕ್ಕೆ ನಾವು ಸ್ವಲ್ಪ ಯೂಸ್ ಮಾಡವ. ನೀವು ಫ್ರೈ ಮಾಡ್ಕೊಂಡದ್ದು ಬೆಳ್ಳುಳ್ಳಿ ಏನಿತ್ತಲ್ಲ ಅದನ್ನು ಈ ಕಾಯಿ ಸುಳಿಗೆ ಸೇರಿಸಿ, ಕಡ್ದು ಮಜ್ಜಿಗೆ ಅಂತ ಕಂಡದ್ರಿ ಅಲ್ಲ ಅದನ್ನು ಇದಕ್ಕೆ ಸೇರಿಸಿ. ಮಜ್ಜಿಗೆ ಆದರೆ ಹುಳಿ ಜಾಸ್ತಿ ಇರ್ತದೆ, ಅದಕ್ಕೆ ಚಲೋ ಆಗ್ತದೆ. ಮೊಸರಾದರೆ ಅಷ್ಟೆಲ್ಲ ಹುಳಿ ಇರೋದಿಲ್ಲ. ಸ್ವಲ್ಪ ಲಿಂಬು ಹಿಂಡಿದ್ರು ಆಗ್ತಿದ್ದು ಲಾಸ್ಟಲ್ಲೇ. ಆಮೇಲೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ ಇದನ್ನೆಲ್ಲ ಗ್ರೈಂಡ್ ಮಾಡೋ ಕಡಿಲ್ಲ. ಈಗ ನೀವು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡೆ. ಅದು ಆ್ಯಕ್ಚುಲಿ ತಿಳುನೇ ಆಗಿರ್ತದೆ ಮಜ್ಜಿಗೆ ಹಾಕೋದಕ್ಕೆ. ನಿಮ್ಗೆ ಇನ್ನೂ ತಿಳು ಬೇಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡೆ ಅದನ್ನು ಗಾಳಿಸ್ಕೊಂಡ ನಂತರ ಮತ್ತು ಯಾವ ಸ್ಟೆಪ್ಸು ಇಲ್ಲ, ಮಜ್ಜಿಗೆ ತುಂಬಲಿ ರೆಡಿ. ನೀವು ಕುಡಿಯೋಕ್ಕೂ ಆಗ್ತದೆ, ಅನ್ನಕ್ಕೆ ಹಾಕೊಂಡು ಉಣ್ಣೋಕ್ಕೂ ಆಗ್ತದೆ. ಅದು ಹೆಂಗಿರ್ತದೆ ಅಂದರೆ ಹುಳಿ ಹುಳಿ ಇರ್ತದೆ. ಒಂಥರ ಮಸಾಲ ಮಜ್ಜಿಗೆ ಕುಡಿದ್ರೆ ಹೆಂಗಿರ್ತದಲ್ಲ ಹಾಗೆ ಇರ್ತದೆ ಆ್ಯಕ್ಚುಲಿ. ಟ್ರೈ ಮಾಡಿ ನೋಡಿ.